ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನನಗೊಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ವಾಕ್ಯ ನಿಮ್ಮ ಮುಂದೆ ಹೇಳೋಕ್ಕಿಂತ ಮುಂಚೆ, ಅನೇಕರು ಕಷ್ಟದಲ್ಲಿದ್ದೀರಾ, ಅನೇಕರು ಶಪಿಸಲ್ಪಟ್ಟವರಾಗಿದ್ದೀರಾ. ಅಂದರೆ ನಿಮ್ಮ ಕುಟುಂಬದಲ್ಲಿ ಅನೇಕರು, ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಬಂಧು ಮಿಳ್ಕರಾಗಿರ್ಬೋದು, ನಿಮ್ಮ ಸ್ವಂತದವರಾಗಿರ್ಬೋದು, ಏನಂತ ಶಪಿಸಲ್ಪಟ್ಟಿರ್ತಾರೆ, ನೀನು ಮುಂದೆ ಬರಲ್ಲ, ನೀನು ಮೇಲೆ ಎದ್ದೊಳಲ್ಲ, ನೀನು ಬಹುಶಃ ಅಷ್ಟೇ ಅಂತ ಅನೇಕರು ಶಪಿಸಲ್ಪಟ್ಟಿರ್ತಾರೆ. ಈ ವಾಕ್ಯ ಇದು ನಿಮಗುಳ್ಳದಾಗಿದೆ. ಹಾಲೆಲೂಯಾ, ಸ್ತೋತ್ರ. ಒಂದು ಪಕ್ಷ ನೀವು ಹಾಲೆಲೂಯಾ ಸ್ತೋತ್ರ ಕುಗ್ಗಿರ್ತೀರಾ, ನನ್ನ ಜೀವಿತ ಏನಪ್ಪ ಹಿಂಗೆ ಕೆಳಗೆ ಮಟ್ಟಿಗೆ ಹೋಗ್ಬಿಟ್ಟೆ, ನಾನು ಮುಂದೆ ಎದ್ದೊಳಕ್ಕಾಗಲ್ಲ, ಮುಂದೆ ಭವಿಷ್ಯ ನನ್ನ ಮುಂದೆ ಏನಾಗುತ್ತೆ, ನನ್ನ ಭವಿಷ್ಯ, ನನ್ನ ಮುಂದೆ ಕಾರ್ಯ ಏನಾಗುತ್ತೆ ಅಂತ ಅನೇಕರು ದುಃಖದಿಂದ ಇದ್ದೀರಾ, ಅನೇಕರು ವೇದನೆಯಿದ್ದೀರಾ. ಅದು ದೇವರು ನಿಮಗಾಗಿ ಈ ವಾಕ್ಯವನ್ನು ಕೊಡಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ನಮ್ಗೆ ಆಧಾರವಾಗಿ ನಮಗೆಲ್ಲರಿಗೂ ಪ್ರಸಿದ್ಧವಾದ ಒಂದು ಲೇವಿಯ ಒಂದು ಹಾಲೆಲೂಯಾ ಸ್ತೋತ್ರ, ಲೇವಿ ಒಂದು ತಂಗಡ ನಿಮ್ಮ ಮುಂದೆ ತಂದಿಕ್ತಾ, ಲೇವಿ ಕುಲ ನಿಮ್ಮ ಮುಂದೆ ತಂದು ಹಿಡಿತಾ ಇದ್ದೀನಿ. ಈ ಲೇವಿ ಕುಲ ದೇವರು ಏನಕ್ಕೆ ಯಾಜಕರಾಗಿ ಆರಿಸ್ಕೊಬೇಕಾಯ್ತು? ಯಾಕೆ? ಹಾಲೆಲೂಯಾ ಸ್ತೋತ್ರ. ಅನೇಕರು ಇದ್ರು. ರೇಬನ್ ಕುಲ ಇತ್ತು, ಹಾಲೆಲೂಯಾ ಸೈಮನ್ ಕುಲ ಇತ್ತು, ಯಾಡ್ ಕುಲ ಇತ್ತು, ನಪಿತಾಲ್ ಕುಲ ಇತ್ತು, ಐಜಾರ್ ಕುಲ ಇತ್ತು, ಅನೇಕರ ಮನುಷ್ಯ ಕುಲ ಇತ್ತು, ಇಬ್ರಾಹಿಂ ಕುಲ ಇತ್ತು, ಅನೇಕರು ಇದ್ರು. ಆದರೆ ದೇವರು ಏನಕ್ಕೆ ಈ ಲೇವಿ ಕುಲನ ಆರಿಸ್ಕೊಂಡಿದ್ದು ಯಾಜಕರಿಗಾಗಿ? ಈ ನಿಮಗೆ ಗೊತ್ತಿರೋದ್ರಂಗೆ ಈ ಲೇವಿ ಕುಲ ಶಪಿಸಲ್ಪಟ್ಟ ಕುಲವಾಗಿತ್ತು. ಈ ಲೇವಿ ವಂಶ ಏನಾಗಿತ್ತು ಅಂದರೆ ಶಪಿಸಲ್ಪಟ್ಟಾಗಿತ್ತು. ಯಾಕಂದರೆ ಸ್ವಂತ ತಂದೆ ಈ ಲೇವಿನ ಹಾಲೆಲೂಯಾ ಸ್ತೋತ್ರ ಏನು ಮಾಡಿದ್ರು? ಶಪಿಸಲ್ಪಟ್ಟಿದ್ರು. ಅದು ಆಧಾರವಾಗಿ ನಾನು ಓದ್ತೀನಿ. ಆದಿಕಾಂಡ ಪುಸ್ತಕದಲ್ಲಿ 49ನೇ ಅಧ್ಯಾಯದ 6-7 ವಾಕ್ಯ ಓದೋಣ. 6 ಮತ್ತು 7ನೇ ವಾಕ್ಯ. ಆದಿಕಾಂಡ 49ನೇ ಅಧ್ಯಾಯದ 6 ಮತ್ತು 7. ನನ್ನ ಪ್ರಾಣವೇ, ಅವರ ಗುಪ್ತವಾದ ದುರಾಲೋಚನೆಗೆ ನೀನು ಒಳಪಡಬಾರದು. ನನ್ನ ಮನವೇ, ಅವರ ಗುಂಪಿಗೆ ನೀನು ಸೇರಬೇಡ. ಅವರು ಕೋಪೋದ್ರೇಕದಿಂದ ಮನುಷ್ಯರನ್ನು ಸಂಹರಿಸಿದರು, ಮದದಿಂದ ಎತ್ತುಗಳನ್ನು ಹೂನಪಡಿಸಿದರು. ಅವರ ಕೋಪವು ಭಯಂಕರವಾಗಿಯೂ ಅವರ ರೌದ್ರವು ಕ್ರೂರವಾಗಿಯೂ ಇದೆ. ಅದಕ್ಕೆ ಶಾಪ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ, ಸ್ತೋತ್ರ. ಈ ವಾಕ್ಯದಲ್ಲಿ ನೋಡಬೇಕಂದ್ರೆ ಸ್ವಂತ ತಂದೆ ಯಾಕೋಬನು ಇನ್ನೇನು ಹಾಲೆಲೂಯಾ ಸ್ತೋತ್ರ ನಾನು ಮರಣ ಅಪ್ಪಿಸ್ಕೊಬೇಕಾದಾಗ ಕನ್ನ ಮಕ್ಕಳು ಕರೆದು ತಂಡವಾಗಿ ಫಸ್ಟ್ ಮಗನ ರೇಬನ್ ಕುಲನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ಥರ ನೆಕ್ಸ್ಟ್ ಸೈಮನ್ ಕುಲನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ಥರ ಲೇವಿ ಕುಲನು ದೇವರು ಹಾಲೆಲೂಯಾ ಸ್ತೋತ್ರ ಏನು ಮಾಡ್ತಾ ಇದ್ದಾರೆ? ಹಾಲೆಲೂಯಾ ಸ್ತೋತ್ರ ಆಶೀರ್ವಾದ ಮಾಡಬೇಕಾಯ್ತು. ಆಶೀರ್ವಾದ ಮಾಡೋಕ್ಕೆ ಬದಲು ಯಾಕೋಬನ ಏನು ಮಾಡ್ತಾ ಇದ್ದಾನೆ? ಶಪಿಸ್ತಾ ಇದ್ದಾನೆ. ಏನಕ್ಕೆ ಶಪಿಸ್ತಾರೆ ಅಂದರೆ ಇದಕ್ಕೊಂದು ಚರಿತ್ರೆ ಇದೆ. ಯಾಕಂದ್ರೆ ಲೇವಿ ಏನ್ ಮಾಡಿದ ಅಂದ್ರೆ ತನ್ನ ಹಾಲೆಲೂಯಾ ಸ್ತೋತ್ರ ತಂಗಿ ಹಾಲೆಲೂಯಾ ಸ್ತೋತ್ರ ತನ್ನ ತಂಗಿನ ವ್ಯಭಿಚಾರ ಮಾಡಿ ಹಾಲೆಲೂಯಾ ಸ್ತೋತ್ರ ಹಾಳು ಮಾಡಿದಾಗ ಇವ್ರು ಏನ್ ಮಾಡ್ತಾರೆ? ಕಾನೂನಿನ ದೇಶದವ್ರು ಏನ್ ಮಾಡ್ತಾರೆ? ಬಂದು ತಂದೆ ಬೆಳೆಗೆ ಬಂದು ಯಾಕೋಬನ ಬೆಳೆಗೆ ಬಂದು ಏನ್ ಮಾಡ್ತಾರೆ? ನಾವು ಮಾಡಿದ್ದು ತಪ್ಪಾಯ್ತು, ನಮ್ಮನ್ನ ಕ್ಷಮಿಸ್ಬಿಡಿ, ನಿಮ್ಮ ಮಗಳು ನಾನು ಮದುವೆ ಮಾಡ್ಕೊಂತೀನಿ ಅಂತ ರಾಯಭಾರ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಮದುವೆ ಮಾಡ್ಕೊಂತಾರೆ. ಮದುವೆ ಮಾಡಿ 3 ದಿವಸದಲ್ಲೇ ಈ ತರ ಲೇವಿ ಮತ್ತೆ ಸೀಮೋನನ್ನು ಏನ್ ಮಾಡ್ತಾ ಇದ್ದಾರೆ? ಆ ಊರಿನಲ್ಲಿ ರಾತ್ರಿ ವೇಳೆಯಲ್ಲಿ ಎಲ್ಲರೂ ಮೆಳ್ಕೊಂಡಿದ್ದ ಸಮಯದಲ್ಲಿ ಈ ಊರಿಗೆ ಹಾಲೆಲೂಯಾ ಸ್ತೋತ್ರ ದಾಳಿ ಮಾಡಿ ಪ್ರತಿಯೊಬ್ಬರನ್ನ ಹಾಲೆಲೂಯಾ ಸ್ತೋತ್ರ ಏನ್ ಮಾಡಿದ್ರು? ಪ್ರತಿಯೊಬ್ಬರನ್ನ ಹಾಲೆಲೂಯಾ ಸ್ತೋತ್ರ ಗಂಡು ಮಕ್ಕಳು ಪ್ರತಿಯೊಬ್ಬರನ್ನ ಕೊಲೆ ಮಾಡ್ದ ಹಾಲೆಲೂಯಾ ಸ್ತೋತ್ರ. ಆ ಸಿಟ್ಟಿನಲ್ಲಿ ಏನ್ ಮಾಡ್ದ ಇವನು? ಎಲ್ಲರನ್ನೂ ಹಾಲೆಲೂಯಾ ಸ್ತೋತ್ರ ಕೊಲೆ ಮಾಡ್ದ. ಆ ಶಾಪ ತಲೆಮಾರಂತರ ಬಂತು. ಅದಕ್ಕೆ ತಂದೆ ಆದ ಯಾಕೋಬನನ್ನು ಶಪಿಸ್ತಾ ಇದ್ದಾರೆ, ಈ ಶಾಪ ನೀನು ತಲೆಮಾರು ಉಂಟಾಗ್ಲಿ ಅಂತ. ಹಂಗಿರ್ಬೇಕಾದಾಗ ಈ ಲೇವಿ ಕುಲ ದೇವರು ಏನಕ್ಕೆ ಯಾಜಕನಾಗಿ ದೇವರು ಆರಿಸ್ಕೊಂಡಿದ್ದು ಗೊತ್ತಾ? ನಿಮಗೊಂದು ಮರ್ಮ ಇದೆ. ಹಾಲೆಲೂಯಾ ಸ್ತೋತ್ರ. ಇವತ್ತು ಅನೇಕರು ಹಾಲೆಲೂಯಾ ಸ್ತೋತ್ರ ನಿಮ್ಮ ತಂದೆ ತಾಯಿನ ಶಪಿಸಲ್ಪಟ್ಟಿರ್ತಾರೆ. ನೀನು ಏನಕ್ಕೂ ಬರ್ದವನು, ನೀನು ಮೇಲೆ ಬರಲ್ಲ, ನಿನ್ನ ಕೈ ಆಗಲ್ಲ, ನೀನು ಇಷ್ಟೇ ಅಂತ ಅನೇಕರು ನಿನ್ನ ಶಪಿಸಲ್ಪಟ್ಟಿರ್ತಾರೆ. ಇವತ್ತು ನೋಡಿ ಹಾಲೆಲೂಯಾ ಸ್ತೋತ್ರ ದೇವರು ಏನು ಹೇಳ್ತಾರೋ ಆ ಕಾರ್ಯದಲ್ಲಿ ನಾವು ಕಾಲು ಇಟ್ಬಿಟ್ರೆ ಆ ಶಬ್ದ, ನಾವು ದೇವರ ಶಬ್ದ ಕೇಳಿ ನಾವು ಮುಂದೆ ಒಂದು ಮೂವ್ ಆದರೆ ನಮ್ಮ ಜೀವಿತ, ನಮ್ಮ ತಲೆಮಾರಂತೂ ಆಶೀರ್ವಾದಗಳು ಕಾಣ್ತೀರಿ. ನಾವು ತಲೆಮಾರಂತ ಏನು ಕಾಣ್ತೀರಿ? ಆಶೀರ್ವಾದಗಳು ಕಾಣ್ತೀರಿ. ಇವತ್ತು ಹಾಲೆಲೂಯಾ ಸ್ತೋತ್ರ ಈ ಲೇವಿ ಕುಲನ ದೇವರು ಏನಕ್ಕೆ ಆರಿಸ್ಕೊಂಡು ಅಂದ್ರೆ ಅದಕ್ಕೆ ವಾಕ್ಯ ಓದೋಣ. ಎಕ್ಸೋಡಸ್ ವಿಮೋಚನಾ ಕಾಂಡ ಪುಸ್ತಕ 32ನೇ ಅಧ್ಯಾಯದ 26 ಮತ್ತು 28. 26, 27, 28 3 ವಾಕ್ಯ ಓದೋಣ. ವಿಮೋಚನಾ ಕಾಂಡ 32ನೇ ಅಧ್ಯಾಯದ
ಅವರು ಕ್ರಮವಿಲ್ಲದೆ ಹಾ. ಸ್ವೇಚ್ಛವಾಗಿ ನಡೆದುಕೊಳ್ಳುವುದನ್ನು ಹಾ. ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು ಯೆಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದನು. ಆಗ Hallelujah. ಲೇವಿ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ಸ್ತೋತ್ರ. ಸಾಕು, ಮುಂದೆ ಇದು ಅಲ್ಲೇ ಸ್ಟಾಪ್ ಮಾಡ್ತೀನಿ. ಹಲ್ಲೆಲೂಯಾ, ಸ್ತೋತ್ರ. ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಐಗುಪ್ತ ದೇಶದಿಂದ ದೇವರು ಇಸ್ರಾಯೇಲ್ ಜನನ ಹಲ್ಲೆಲೂಯಾ ಸ್ತೋತ್ರ ಬೇರ್ಪಡಿಸಿ ಅರಣ್ಯದಲ್ಲಿ ಯಾತ್ರೆ ಮಾಡಿ ಅರಣ್ಯದಲ್ಲಿ ಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಹಲ್ಲೆಲೂಯಾ ಸ್ತೋತ್ರ ಮೋಸೆನ ಕರೀತಾರೆ. ಮೋಸೆನ ಕರೀತಾರೆ. ಮೋಸೆ ಮೇಲೆ ಎದ್ದು ಬಾ, ನೀನು ಬೆಟ್ಟ ಮೇಲೆ ಎದ್ದು ಬಾ, ನಾನು ನಿನ್ನ ಸಂಗಡ ಮಾತಾಡಬೇಕು ಅಂತ ದೇವರು ಕರೀತಾರೆ. ಈ ಮೋಸೆ ಏನ್ ಮಾಡ್ತಾನೆ, ಎಲ್ಲರನ್ನು ಬಿಟ್ಬಿಟ್ಟು ನಾನು ದೇವರ ಹತ್ರ ಹೋಗ್ತಾ ಇದ್ದೀನಿ, ಸಂಭಾಷಣೆ ಮಾಡಕ್ಕೆ ನಾನು ಹೋಗ್ತಾ ಇದ್ದೀನಿ, ನೀವು ನಾನು ಬರೋವರೆಗೂ ನೀವು ಕಾಯಿರಿ, ಇಲ್ಲೇ ಕಾಯ್ದಿರಿ ಅಂತ. ಮೋಶೆ ಏನಾಯ್ತು, 40 ದಿವಸ 40 ರಾತ್ರಿ ಮುಖಾಮುಖಿಯಾಗಿ ದೇವ್ರ ಹತ್ರ ಮುಖಾಮುಖಿಯಾಗಿ ದೇವ್ರು ಮಾತಾಡ್ತಾ ಇದ್ದಾರೆ. ಈ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕೆಳಗೆ ಏನಾಯ್ತು ಗೊತ್ತಾ, ಇವ್ರು ಏನ್ ಮಾಡಿದ್ರು ಗೊತ್ತಾ, ಒಂದು ಪಾಪ ಮಾಡಿದ್ರು ಇಸ್ರಾಯೇಲ್ ಜನಗಳು. ಏನ್ ಮಾಡಿದ್ರು ಅಂದ್ರೆ, ಹಲ್ಲೆಲೂಯಾ ಸ್ತೋತ್ರ, ಮೋಶೆ ಇಷ್ಟು 40 ದಿವಸ ಆಯ್ತು, ಇನ್ನ ಅವ್ನು ಹಿಂತಿರುಗಿ ಬರ್ಲಿಲ್ಲ, ಅವ್ನು ಏನಾಗಿದ್ದಾನೆ, ಅವ್ನು ಸತ್ತಿದ್ದಾನ ಬದುಕಿದಾನೆ ನಮಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇವ್ರು ಏನ್ ಮಾಡಿದ್ರು, ಇಸ್ರಾಯೇಲ್ನ ಹಲ್ಲೆಲೂಯಾ ಸ್ತೋತ್ರ ದೇವರು ಒಂದು ಬಸವನಾಗಿ ಮಾಡಿ, ಇದೇ ನಮ್ಮ ದೇವರು, ಇದೇ ನಮ್ಮ ಐಗುಪ್ತದಿಂದ ಕರ್ಕೊಂಡ್ ಬಂದಿದ್ದು, ಇದೇ ನಮ್ಮ ದೇವರು ಅಂದ್ಬಿಟ್ಟು ವಿಗ್ರಹ ಮಾಡಿ ವಿಗ್ರಹಕ್ಕೆ ಅಡ್ಡ ಬೀಳ್ತಾ ಇದಾರೆ. ಬಸವನ ವಿಗ್ರಹ ಮಾಡಿ ವಿಗ್ರಹಕ್ಕೆ ಅಡ್ಡ ಬಿದ್ದು ಒಂದು ಏನ್ ಮಾಡ್ತಾ ಇದ್ದಾರೆ, ಒಂದು ಇದು ಮಾಡ್ತಾ ಇದಾರೆ. ಅನೇಕ ಜನಗಳು ಸೇರಿ ಒಂದು ಜಾತ್ರೆ ಅಂದ್ರೆ ಒಂದು ಹಬ್ಬ ಆಗಿ ಆಚರಿಸ್ತಾ ಇದ್ದಾರೆ. ಹಬ್ಬದಲ್ಲಿ ಅನೇಕರು ಏನಾಗಿದ್ದಾರೆ ಪಟ್ಟಿಂಗಾಗಿದ್ದಾರೆ, ಕುಡಿದ್ಬಿಟ್ಟು ಚೆನ್ನಾಗಿ ಕುಡಿದು ಹಲ್ಲೆಲೂಯಾ ಇದೇ ನಮ್ಮ ದೇವರು, ಇದೇ ನಮ್ಮ ದೇವರು ಅಂತ ಅಡ್ಡ ಬೀಳ್ತಾ ಇದ್ದಾರೆ. ಯಾವ್ದಕ್ಕೆ ಅಡ್ಡ ಬೀಳ್ತಾ ಇದ್ದಾರೆ, ಬಸ್ಸುನಿಗೆ ಅಡ್ಡ ಬೀಳ್ತಾ ಇದ್ದಾರೆ. ಅಡ್ಡ ಬೀಳ್ಬೇಕಾದ್ರೆ ದೇವರ ಕೋಪ ಬಂದು ದೇವರು ಹೇಳ್ತಾ ಇದ್ದಾರೆ, ಮೋಸೆ ಹೋಗು ಕೆಳಗೆ, ಹೋಗು ಕೆಳಗೆ, ನನ್ನ ಜನರು ಪಾಪ ಮಾಡಿದ್ದಾರೆ, ಐಗುಪ್ತದಿಂದ ಬಿಡಿಸ್ಕೊಂಡ್ಬಂದು ಇಸ್ರಾಯೇಲ್ ಜನಗಳು ಪಾಪ ಮಾಡಿದ್ದಾರೆ ಅಂತ ಭಯಂಕರದ ಕೋಪ ಬಂದಾಗ ದೇವರು ಬೆಟ್ಟ ಮೇಲೆ ಇಳಿದು ಬಂದಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅನೇಕ ಇಸ್ರಾಯೇಲ್ ಜನಗಳು ಇದೇ ನಮ್ಮ ದೇವರು ಅಂತ ಅಡ್ಡ ಬೀಳ್ತಾ ಇದ್ದಾರೆ. ಅಡ್ಡ ಬೀಳ್ತಾ ಇರ್ಬೇಕಾದ್ರೆ ಮೋಸೆ ಕೋಪ ಬಂದು ಏನ್ ಮಾಡ್ತಾ ಇದ್ದಾನೆ, ಆ ಬಸವನ ಹಲ್ಲೆಲೂಯಾ ಹೊಡೆದಾಕಿ ಹೇಳ್ತಾ ಇದ್ದಾನೆ, ಯೆಹೋವನ ಕರೆ ಯಾರಿದ್ದಾರೆ ಎಲ್ಲರೂ ಹಲ್ಲೆಲೂಯಾ ಯಾರಿದಾರೋ ನನ್ನ ಸಂಗಡ ಬರ್ರಿ ಅಂದಾಗ ಅಲ್ಲಿ ಯಾರು ಫಸ್ಟ್ ಬರ್ಲಿಲ್ಲ. ಫಸ್ಟ್ ಬಂದಿದ್ದು ಯಾರು, ಲೇವಿ ಕುಲ. ಹಲ್ಲೆಲೂಯಾ ಸ್ತೋತ್ರ. ಯಾರು ಬಂದಿದ್ದು, ಲೇವಿ ಕುಲ. ಆಮೆನ್. ಹಲ್ಲೆಲೂಯಾ ಸ್ತೋತ್ರ. ಅದಕ್ಕೆ ಹೇಳೋದು, ದೇವರ ಹಲ್ಲೆಲೂಯಾ ಸ್ತೋತ್ರ ನಮ್ಮನ್ನು ಆಶೀರ್ವಾದ ಮಾಡ್ಬೇಕಂದ್ರೆ ಒಂದೇ ಒಂದು ಶಬ್ದ ಸಾಕು. ದೇವರು ಏನ್ ಹೇಳ್ತಾರೋ ಅದಕ್ಕೆ ಮೂವ್ ಆಗ್ಬಿಟ್ರೆ ನಮ್ಮ ತಲೆಮಾರಂತ ಆಶೀರ್ವಾದ ಮಾಡೋತರ ದೇವರು. ಈ ಲೇವಿ ಕುಲನೇ ಫಸ್ಟ್ ಬಂದಿದ್ದು. ಹಲ್ಲೆಲೂಯಾ ಸ್ತೋತ್ರ. ಎಲ್ಲರೂ ಪಾಪ ಮಾಡಿ ಪಟಿಂಗನಾಗಿ ಬಿದ್ದಿದ್ದಾಗ ಹಲ್ಲೆಲೂಯಾ ಸ್ತೋತ್ರ ಯೆಹೋವನ ಪಕ್ಷದಲ್ಲಿ ಇರೋರು ಯಾರು ನನ್ನ ಸಂಗಡ ಬರ್ರಿ ಅಂದಾಗ ಫಸ್ಟ್ ಓಡಿ ಬಂದಿದ್ದು ಈ ಲೇವಿ ಕುಲ. ಈ ಲೇವಿ ಕುಲ ಏನಾಗಿತ್ತು, ಶಾಪದಲ್ಲಿ ಬಿದ್ದಿತ್ತು. ಈ ಲೇವಿ ಕುಲ ಯಾರಿಗೂ ಬೇಡದಿರೋರಾಗಿದ್ರು, ಯಾರಿಗೂ ಗನೆಗೆ ಬರೆದವರಾಗಿದ್ರು. ಅಂತ ಲೇವಿ ಕುಲ ದೇವರ ಯಾಜಕನಾಗಿ ಹೆಂಗೆ ಆರಿಸ್ಕೊಂಡಿದ್ರು ಅಂದ್ರೆ, ಯಾವಾಗ ದೇವರ ಹಲ್ಲೆಲೂಯಾ ಸ್ತೋತ್ರ ಹೇಳಿದ್ರು ನನ್ನ ಪಕ್ಷ ಇರೋರು ಯಾರು ಬರ್ರಿ ಅಂದಾಗ ಫಸ್ಟ್ ಓಡಿ ಬಂದಿದ್ದು ಇದೇ ಲೇವಿ ಕುಲ. ಆಮೆನ್. ಹಲ್ಲೆಲೂಯಾ ಸ್ತೋತ್ರ. ಇವತ್ತು ಅನೇಕರು ನೀವು ಹಲ್ಲೆಲೂಯಾ ಸ್ತೋತ್ರ ಅನ್ಕೊಂಡು ಎಲ್ಲ ಶಪಿಸ್ತಾ ಇದ್ದಾರೆ, ನಿಮ್ಮ ಕುಟುಂಬದವರು ಶಪಿಸ್ತಾ ಇದ್ದಾರೆ, ನಿಮ್ಮ ತಂದೆ ತಾಯಿ ಶಪಿಸ್ತಾ ಇದ್ದಾರೆ, ನೀನು ಏನಕ್ಕೂ ಬರ್ದವನು, ನೀನು ಮುಂದೆ ಬರಲ್ಲ, ನಿನ್ನ ಜೀವಿತ ಇಷ್ಟೇ, ನೀನು ಯಾವುದಕ್ಕೂ ಆಗಲ್ಲ ಅಂತ ಅನೇಕರು ಹಲ್ಲೆಲೂಯಾ ಸ್ತೋತ್ರ ಹೇಳಿರ್ಬೋದು, ಅನೇಕರು ಶಪಿಸಿರ್ಬೋದು, ಅನೇಕರು ನಿನ್ನ ಹಲ್ಲೆಲೂಯಾ ಸ್ತೋತ್ರ ನೀನು ಮುಂದೆ ಬರೋದೇ ಇಲ್ಲ ಅಂತ ಅನೇಕರು ಶಾಪ ನುಡಿದಿರ್ಬೋದು. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನನ್ನ ಪಕ್ಷ ಇರೋರು ಯಾರು, ಹಲ್ಲೆಲೂಯಾ ಸ್ತೋತ್ರ, ಎದ್ದು ಬನ್ರಿ. ಹಲ್ಲೆಲೂಯಾ ಸ್ತೋತ್ರ. ನನ್ನ ಶಬ್ದಕ್ಕೆ ಎದ್ದು ಬನ್ರಿ. ಇವತ್ತು ನೀವು ಒಂದು ಪಕ್ಷ ನೀವು ಸಾಲದಲ್ಲಿ ಬಿದ್ದಿರ್ಬೋದು, ಒಂದು ಪಕ್ಷ ನಿಮ್ಮ ಕೈಯಲ್ಲಿ ಆಗದೆ ಇರ್ಬೋದು, ಒಂದು ಪಕ್ಷ ನಾನು ಏನಕ್ಕೂ ಇಲ್ಲಪ್ಪ, ನನ್ನ ಜೀವಿತ ಮುಗ್ದೋಯ್ತು, ನನ್ನ ಮೇಲೇನೆ ಬರಲ್ಲ, ನನ್ನ ಜೀವಿತ ಆಗೇ ಹೋಯ್ತು ಅಂತ ಅನೇಕರು ಹಲ್ಲೆಲೂಯಾ ಸ್ತೋತ್ರ ಜೀವಿಸ್ತಾ ಇರ್ಬೇಕಾದ್ರೆ ಇವತ್ತು ದೇವರ ಶಬ್ದ ಹೇಳ್ತಾ ಇದ್ದಾರೆ, ನೀವು ಎದ್ದು ಬಾ. ಹಲ್ಲೆಲೂಯಾ ಸ್ತೋತ್ರ. ಎದ್ದು ಬಾ, ನನಗಾಗಿ ನೀನು ಎದ್ದು ಬಾ. ಯಾಬೇಜನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಹಲ್ಲೆಲೂಯಾ ಸ್ತೋತ್ರ. ನಿಮ್ಗೆಲ್ಲರಿಗೂ ಪ್ರತಿಷ್ಠವಾದದ್ದು. ಯಾಬೇಜನು ಪ್ರಾರ್ಥನೆ ಮಾಡ್ತಾನೆ. ಯಾಬೇಜನ್ ಅಂದ್ರೆ ಏನಾಗುತ್ತೆ ಗೊತ್ತಾ, ವೇದನೆ ಪುತ್ರ. ಹಲ್ಲೆಲೂಯಾ ಸ್ತೋತ್ರ. ಯಾಬೇಜನು ಏನಾಗಿರ್ತಾನೆ, ವೇದನೆ ಪುತ್ರ. ಹಲ್ಲೆಲೂಯಾ ಸ್ತೋತ್ರ. ಸ್ವಂತ ತಾಯಿನೇ ಅವನು ಶಪಿಸಲ್ಪಟ್ಟಿರ್ತಾರೆ. ಅವನು ಹಲ್ಲೆಲೂಯಾ ಸ್ತೋತ್ರ ಹೆರಿಗೆ ಆಗ್ಬೇಕಾದ್ರೆ ಸ್ವಂತ ತಾಯಿನೇ ಅವನು ಶಪಿಸಲ್ಪಟ್ಟಿರ್ತಾರೆ. ಅವನಿಗೆ ಬೇಜಾರಾಗೋಯ್ತು ಯಾಬೇಜಿಗೆ, ನಾನು ಏನಪ್ಪ, ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಹುಟ್ಟಿದಾಗಿಂದ ನನ್ನ ಹಲ್ಲೆಲೂಯಾ ಸ್ತೋತ್ರ ವೇದನೆ ಪುತ್ರ ಅಂತ ನನ್ನ ಕರೀತಾ ಇದ್ದಾರೆ, ನಾನು ಹುಟ್ಟಿದಾಗಿಂದ ನಾನು ಏನಕ್ಕೂ ಗಣನೆಗೆ ಬರ್ದವನು, ನಾನು ಯಾವುದಕ್ಕೂ ಮೇಲೆ ಎದ್ದೋಳಕ್ ಆಗ್ತಾ ಇಲ್ಲ, ನನ್ನ ಭವಿಷ್ಯ ಇಷ್ಟೇನಾ, ನನ್ನ ಭವಿಷ್ಯ ಮುಗ್ದೋಯ್ತಾ, ನನ್ನ ಚರಿತ್ರೆ ಮುಗ್ದೋಯ್ತಾ ಅಂತ ಹಲ್ಲೆಲೂಯಾ ಸ್ತೋತ್ರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯಾಬೇಜನ್ ಏನ್ ಮಾಡ್ತಾ ಇದ್ದಾನೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರೆ
ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಅವನು 3 ಪಾಯಿಂಟ್ ಪ್ರಾರ್ಥನೆ ಮಾಡ್ತಾನೆ. ಹಾಲೆಲೂಯಾ ಸ್ತೋತ್ರ. ಫಸ್ಟ್ ಏನು ಮಾಡ್ತಾನೆ? ದೇವರೇ ನನ್ನನ್ನು ಆಶೀರ್ವಾದ ಮಾಡು. ಹಾಲೆಲೂಯಾ ಸ್ತೋತ್ರ. ಫಸ್ಟ್ ಪಾಯಿಂಟ್ ಏನು ಮಾಡ್ತಾನೆ? ನನ್ನನ್ನು ಆಶೀರ್ವಾದ ಮಾಡು. ಸೆಕೆಂಡ್ ಪಾಯಿಂಟ್ ಏನು ಮಾಡ್ತಾನೆ? ಹಾಲೆಲೂಯಾ ಸ್ತೋತ್ರ. ನನ್ನ ಪ್ರಾಂತನ ವಿಸ್ತಾರ ಮಾಡು. ನನ್ನ ಪ್ರಾಂತನ ವಿಸ್ತಾರ ಮಾಡು. 3ನೇ ಪಾಯಿಂಟ್ ಏನು ಮಾಡ್ತಾನೆ? ದೇವರೇ ನಿನ್ನ ಕರ, ನಾನು ಎಲ್ಲಿ ಹೋಗ್ತೀನೋ ನಿನ್ನ ಕರ ನನ್ನ ಮೇಲೆ ಇರಬೇಕು. ಹಾಲೆಲೂಯಾ ಸ್ತೋತ್ರ. ಈ 3 ಪಾಯಿಂಟ್ ಪ್ರಾರ್ಥನೆ ಮಾಡ್ತಾನೆ. ಈ 3 ಪಾಯಿಂಟ್ ಪ್ರಾರ್ಥನೆ ಮಾಡಿದಾಗ ದೇವರು ಏನು ಮಾಡ್ತಾರೆ? ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವನನ್ನು ಆಶೀರ್ವಾದ ಮಾಡ್ತಾರೆ. ಅವನ ಆಶೀರ್ವಾದ ಮಾಡಿದಾಗ ಅನೇಕರು ಹಾಲೆಲೂಯಾ ಸ್ತೋತ್ರ ಇಸ್ರಾಯೇಲ್ ಜನಕ್ಕಿಂತ ಶ್ರೇಷ್ಠವಾದವನು ಯಾರಾಗಿರ್ತಾನೆ? ಈ ಯಾಬೇಜನು. ಹಾಲೆಲೂಯಾ ಸ್ತೋತ್ರ. ಏನಾಗಿರ್ತಾನೆ? ಶ್ರೇಷ್ಠವಾದ ಶ್ರೀಮಂತನಾಗಿರ್ತಾನೆ. ಹಾಲೆಲೂಯಾ ಸ್ತೋತ್ರ. ಓದೋಣ ವಾಕ್ಯ. 1 ಪೂರ್ವಾಂತ ಕಾಲ ವೃತ್ತ 4ನೇ ಅಧ್ಯಾಯದ 9, 10 2 ವಾಕ್ಯ ಓದೋಣ. 1 ಪೂರ್ವಾಂತ ಕಾಲ ವೃತ್ತ 9ನೇ ಅಧ್ಯಾಯದ ಅಥವಾ 4ನೇ ಅಧ್ಯಾಯದ 9, 10 ವಾಕ್ಯ. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಆಮೆನ್. ಫಸ್ಟ್ ಪಾಯಿಂಟ್, ಯಾಬೇಜನು ಏನಾಗಿರ್ತಾನೆ? ತನ್ನ ಅಣ್ಣ ತಮ್ಮದಿಂದ ಎಲ್ಲರಿಗಿಂತ ಘನವಂತನಾಗಿರ್ತಾನೆ. ಈಸ್ ಎ ರಿಚೆಸ್ಟ್ ಮ್ಯಾನ್. ಹಾಲೆಲೂಯಾ. ಸೊ ಅವನ ವಂಶದಲ್ಲಿ ಅವನೇ ರಿಚೆಸ್ಟ್ ಮ್ಯಾನ್. ಅದಕ್ಕಿಂತ ಮುಂಚೆ ಅವನೇನಾಗಿದ್ದ? ಶಪಿಸಲ್ಪಟ್ಟವನಾಗಿದ್ದ. ತಾಯಿನ ಅವನ ಶಪಿಸಲ್ಪಟ್ಟಿದ್ರು. ಯಾಬೇಜಿನ ಅಂದ್ರೆ ವೇದನ ಪುತ್ರ. ಹಾಲೆಲೂಯಾ ಸ್ತೋತ್ರ. ಆದ್ರೆ ವಾಕ್ಯ ಏನ್ ಹೇಳ್ತದೆ? ಅವನು ಓದ್ತಾ ಇರ್ಬೇಕಾದ್ರೆ ವಾಕ್ಯ ಏನ್ ಹೇಳ್ತೆ? ರಿಚೆಸ್ಟ್ ಮ್ಯಾನ್. ಓದಿ. ಇವನನ್ನು ಬಹು ವೇದನೆಯಿಂದ ಎತ್ತಿದನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತಾರ ಮಾಡಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. ಹಾಲೆಲೂಯಾ ಸ್ತೋತ್ರ. ಈ ವಾಕ್ಯ ನನಗೆ ತುಂಬಾ ಪ್ರಿಯ ಆಗುತ್ತೆ. ಯಾಕಂದ್ರೆ ಒಂದು ತಾಯಿ, ಅದೊಂದು ತಂದೆ ಒಂದು ಮಗುವನ್ನು ಕೈ ಹಿಡಿದ್ರೆ ಹಾಲೆಲೂಯಾ ಸ್ತೋತ್ರ, ಆ ಮಗು ಎಲ್ಲೋದ್ರೂ ಬಿಡಿಸ್ಕೊಳಕ್ಕಾಗಲ್ಲ. ಆದ್ರೆ ಮಗು ತಂದೆನ ಕೈ ಹಿಡಿದ್ರೆ ಮಗು ಏನಾಗುತ್ತೆ ಗೊತ್ತಾ? ಎಲ್ಲಾದ್ರೂ ಚಾಕ್ಲೇಟ್ ನೋಡಿದ್ರೆ, ಏನಾದ್ರೂ ಐಸ್ ಕ್ರೀಮ್ ನೋಡಿದ್ರೆ, ಏನಾದ್ರು ತಿಂಡಿ ನೋಡಿದ್ರೆ ತಂದೆ ಕೈನ ಬಿಟ್ಬಿಟ್ಟು ಓಡಾಡ್ಬಿಡುತ್ತೆ. ಆದ್ರೆ ತಂದೆ ಕೈ ಹಿಡಿದಾಗ, ಮಕ್ಕಳ ಕೈ ಹಿಡಿದಾಗ ಎಲ್ಲೂ ಹೋಗೋಕ್ಕಾಗಲ್ಲ. ಅವ್ನು ಏನ್ ಮಾಡಿದ್ರು ಹೋಗೋಕ್ಕಾಗಲ್ಲ. ಅವನು ಕೇಳಿದ್ ಏನ್ ಗೊತ್ತಾ? ನಿನ್ನ ಕೈ ನನ್ನ ಮೇಲೆ ಇರಲಿ. ಹಾಲೆಲೂಯಾ ಸ್ತೋತ್ರ. ನಿನ್ನ ಕೈ, ನಾನು ಎಲ್ಲಿ ಹೋಗ್ತೀನೋ ನೀ ನನ್ನ ಸಂಗಡ ಇರಬೇಕು, ನಿನ್ನ ಕೃಪೆ ಇರಬೇಕು, ನನ್ನ ಹಾಲೆಲೂಯಾ ಸ್ತೋತ್ರ. ಆ ಥರ ಆಶೀರ್ವಾದ ಮಾಡುವಂತ ಅವ್ನು ಪ್ರಾರ್ಥನೆ ಮಾಡ್ದ. ಹಾಲೆಲೂಯಾ ಸ್ತೋತ್ರ. ಅದಕ್ಕೆ ದೇವರು ಏನು ವಾಕ್ಯ ಏನಿರುತ್ತೆ? ತನ್ನ ಅಣ್ಣ ತಮ್ಮದಿಗಿಂತ ಘನವಂತನಾಗಿದ್ದ ಅವನು. ಹಾಲೆಲೂಯಾ ಸ್ತೋತ್ರ. ಈಸ್ ಎ ರಿಚೆಸ್ಟ್ ಮ್ಯಾನ್. ಹಾಲೆಲೂಯಾ. ಆ ಥರ ಆಗಿದ್ದ ಅವನು. ಅವನು 3 ಪ್ರಾರ್ಥನೆ ಕೇಳ್ದ. ಹಾಲೆಲೂಯಾ ಸ್ತೋತ್ರ ದೇವ್ರ ಹತ್ರ. ಆದ್ರೆ ದೇವ್ರು ಏನ್ ಮಾಡಿದ್ರು? ಎಲ್ಲ ಪ್ರಾರ್ಥನೆಗೂ ದೇವ್ರು ಉತ್ತರ ಕೊಡ್ರಿ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಗೊತ್ತಾ? ಹಾಲೆಲೂಯಾ ಸ್ತೋತ್ರ. ಯಾರೋ ಶಪಿಸಿರ್ತಾರೆ, ಯಾರೋ ನೀನು ಗಣನೆಗೆ ಬರದವನು, ನೀನು ಮುಂದೆನೆ ಬರಲ್ಲ, ನಿನ್ನ ಕುಟುಂಬನೇ ವೇಸ್ಟ್, ನಿನ್ನ ಕುಟುಂಬನೇ ನಾಯಕ ಅಂದಾಗ ನಾವು ಏನ್ ಮಾಡ್ತೀರಿ? ಹಾಲೆಲೂಯಾ ಸ್ತೋತ್ರ. ಅದೇ ಡಿಪ್ರೆಷನ್ ಅಲ್ಲಿ ಹೋಗ್ತೀರಿ, ಅದೇ ವೇದನೆಯಲ್ಲಿ ಹೋಗ್ತೀರಿ. ನಮ್ಮ ಕಡ್ದಿರೋ ದೇವರು ಯಾರು? ಭೂಮಿ ಆಕಾಶನ ಸೃಷ್ಟಿ ಮಾಡಿರೋರು. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಾವು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾರೆ. ನಾವು ಆರಾಧನೆ ಮಾಡೋದು ಕಲ್ಲಿಗೆ ಮಣ್ಣಿಗೆ ಅಲ್ಲ, ಜೀವ ಸ್ವರೂಪನಾದ ದೇವರ ನಾವು ಆರಾಧನೆ ಮಾಡೋದು. ಹಾಲೆಲೂಯಾ. ಯಾವುದೇ ಕಲ್ಲು ಮಣ್ಣಲ್ಲ ನಾವು ಆರಾಧನೆ ಮಾಡ್ತಾ ಇರೋದು, ಜೀವ ಸ್ವರೂಪನಾದ ದೇವ್ರನ್ನ. ಈ ಬೈಬಲ್ನಲ್ಲಿ ಹಾಲೆಲೂಯಾ ಸ್ತೋತ್ರ ಅನೇಕರು ಚರಿತ್ರೆ ನೋಡ್ಬೇಕಂದ್ರೆ ಅನೇಕರು ತಳ್ಳಲ್ಪಟ್ಟಿರ್ತಾರೆ, ಅನೇಕರು ಯಾರು ಗಣನೆಗೆ ಬರೆದವರು ಆಗಿರ್ತಾರೆ. ಅದು ಅವ್ರು ಏನ್ ಮಾಡ್ತಾರೆ? ದೇವರ ಸಂಗಡ ಹೋಗಿ ಪ್ರಾರ್ಥನೆ ಮಾಡಿ ಹಾಲೆಲೂಯಾ ಸ್ತೋತ್ರ ಮಾಡಿದಾಗ ದೇವರು ಅದನ್ನು ಶ್ರೇಷ್ಠವಾಗಿ ದೇವರು ಮಾರ್ಪಡಿಸ್ತಾರೆ. ಹಾಲೆಲೂಯಾ. ಏನ್ ಮಾರ್ಪಡಿಸ್ತಾರೆ? ಶ್ರೇಷ್ಠವಾಗಿ ಮಾರ್ಪಡಿಸ್ತಾರೆ. ಮೋಸ ಜೀವಿತನ ನೋಡ್ಬೇಕಾದ್ರೆ ಮೋಸ ಹುಟ್ಟಕ್ಕಿಂತ ಮುಂಚೆನೆ ಹಾಲೆಲೂಯಾ ಸ್ತೋತ್ರ ಏನಾಗಿತ್ತು? ಒಂದು ಕಾನೂನು ಬಂದಿತ್ತು. ಯಾರೇ ಇಬ್ಬರ ಬಾಲಕರು ಹುಟ್ಲಿ ಹಾಲೆಲೂಯಾ ಸ್ತೋತ್ರ ಅವ್ರನ್ನ ನೈಲ್ ನದಿಗೆ ತೋಡಾಗ ಹಾಕಬೇಕು ಅಂತ ಹಾಲೆಲೂಯಾ ಸ್ತೋತ್ರ ರಾಜನು, ಫರೋಹನ ರಾಜನು ಕಾನೂನು ಮಾಡಿಕ್ಕಿದ್ದ. ಅದು ಯಾರೇ ಇಸ್ರಾಯೇಲ್ ಜನರಲ್ಲಿ ಯಾರೇ ಗಂಡು ಮಕ್ಕಳು ಹುಟ್ಲಿ ಏನಾಗ್ತಾ ಇತ್ತು? ಹಾಲೆಲೂಯಾ ತೋಣಾಗ ನೈಲ್ ನದಿಗೆ ಹಾಕಿ ಅವನ ನೈಲ್ ನದಿನ ತೋಣಾಗ ಅವ್ನು ಸಾಯಿಸ್ತಾ ಇದ್ರು. ಅದೇ ನೈಲ್ ನದಿನಲ್ಲಿ ಮೋಶ ತೇಲಂಗ್ ದೇವ್ರು ಮಾಡಿದ್ರು. ಹಾಲೆಲೂಯಾ ಸ್ತೋತ್ರ. ಯಾವ ಕಾನೂನು ಹಾಲೆಲೂಯಾ ಸ್ತೋತ್ರ ತಗೊಂಬಂದು ಇಬ್ಬರ ಬಾಲಕನ ಸಾಯಿಸ್ಬೇಕು ಅಂತ ಹಾಲೆಲೂಯಾ ಸ್ತೋತ್ರ ಕಾನೂನು ಮಾಡಿದ್ನೋ ಅದೇ ಅರಮನೆಯಲ್ಲೇ ಮೋಶ ಬೆಳೆದು ಬಂದ.
ಹಾಲೆಲೂಯ ಸ್ತೋತ್ರ. ಅದೇ ಅರಮನೆಯಲ್ಲೇ ಮೋಶೆ ಬೆಳೆದು ಬಂದ. ದೇವರು ಹಾಲೆಲೂಯ ಸ್ತೋತ್ರ. ಆ ಥರನೇ ದೇವರು ಮಾಡೋದು ಅದ್ಭುತ ಕಾರ್ಯಗಳು. ಯಾವಾಗ ನೀನು ಮೇಲೆ ಬರಲ್ಲ ಅಂತ ಶತ್ರು ಹೇಳ್ತಾನೋ, ದೇವರು ಹೇಳ್ತಾರೆ, ನಾನಿದ್ದೀನಿ, ನಾನು ನಿನ್ನ ಗನೆಗೆ ತರ್ತೀನಿ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನಾನು ನಿನ್ನನ್ನು ಬಲಪಡಿಸ್ತೀನಿ, ನಾನು ನಿನ್ನನ್ನು ಹಾಲೆಲೂಯ ಸ್ತೋತ್ರ ಯೋಗನಾಗಿ ನಾನು ನಿನ್ನ ಮಾರ್ಪಡಿಸ್ತೀನಿ ಅಂತ ದೇವರು ಹೇಳ್ತಾರೆ. ಹಾಲೆಲೂಯ ಸ್ತೋತ್ರ. ಅದು ನಾವು ಏನು ಮಾಡ್ತೀರಿ, ಶತ್ರುವಿನ ಮಾತು ಕೇಳ್ಕೊಂಡು ಹಾಲೆಲೂಯ ಸ್ತೋತ್ರ ಕುಗ್ಗಿ ಹೋಗ್ತೀರಿ, ಪ್ರಾರ್ಥನೆ ಮಾಡಲ್ಲ, ಹಾಲೆಲೂಯ ಸ್ತೋತ್ರ ದೇವ್ರ ಬಳಿಗೆ ಬರಲ್ಲ. ಅಯ್ಯೋ ನನ್ನ ಜೀವಿತ ಇಷ್ಟ ಆಗೋಯ್ತು, ನನ್ನ ಭವಿಷ್ಯ ಇಷ್ಟ ಆಗೋಯ್ತು ಅಂತ. ನಮ್ಮ ಭವಿಷ್ಯನ ರೂಪಿಸೋದು ಶತ್ರು ಅಲ್ಲ, ನಮ್ಮ ಭವಿಷ್ಯನ ರೂಪಿಸೋ ಕರ್ತನಾದ ಯೇಸು ಮಾತ್ರ. ಹಾಲೆಲೂಯ ಸ್ತೋತ್ರ. ನಮ್ಮ ಭವಿಷ್ಯನ ರೂಪಿಸೋ ದೇವರು. ಹಾಲೆಲೂಯ ಸ್ತೋತ್ರ. ಇವತ್ತು ಅನೇಕರು ಹೇಳ್ಬೋದು ಹಾಲೆಲೂಯ ಸ್ತೋತ್ರ, ಅನೇಕ ಥರ ಹೇಳ್ಬೋದು, ಹಾಲೆಲೂಯ ಸ್ತೋತ್ರ, ಏನು ಬೇಕಾದ್ರೂ ಹೇಳ್ಬೋದು. ಆದರೆ ನಮ್ಮ ಭವಿಷ್ಯನ ರೂಪಿಸೋದು ನಮ್ಮ ದೇವರು ಮಾತ್ರನೇ. ನೀನು ಮುಂದೆ ಏನಾಗ್ತೀಯಾ, ನೀನು ಮುಂದೆ ಎಲ್ಲಿ ಹೋಗ್ತೀಯಾ, ನೀನು ಏನು ಮಾಡಬೇಕು, ನಿನ್ನ ಚರಿತ್ರೆ ಏನು ಅಂತ ಎಲ್ಲವನ್ನು ದೇವರು ಹಾಲೆಲೂಯ ಸ್ತೋತ್ರ ತನ್ನ ಪುಸ್ತಕದಲ್ಲಿ ಬರ್ದಿಕ್ಕಿರ್ತಾರೆ. ಆಮೇನ್. ತನ್ನ ಪುಸ್ತಕದಲ್ಲಿ ಕ್ಲೀನಾಗಿ ಬರ್ದಿಕ್ಕಿರ್ತಾರೆ. ನಾವು ಏನು ಮಾಡ್ತೀರಿ ಗೊತ್ತಾ, ಶತ್ರುವಿನ ಶಬ್ದ ಕೇಳಿಕೊಂಡು ನಾವು ಹಾಲೆಲೂಯ ಸ್ತೋತ್ರ ಡಿಪ್ರೆಷನ್ ಹೋಗಿ ನಾವು ಮುಂದೆನೇ ಹೋಗಲ್ಲ, ಎಲ್ಲೇ ನಮ್ಮದು ಜೀವಿತ ಮುಗ್ದೋಯ್ತು, ನಾವು ಮೇಲೆ ಎದ್ದೋಳಲ್ಲ, ನಮ್ಮ ಅಷ್ಟೇ ಆಯಿತು ಅಂತ ಅನೇಕ ಸತಿ ನೀವು ಹೇಳ್ತೀರಾ. ಆದರೆ ದೇವರು ಏನು ಹೇಳ್ತಾರೆ ಗೊತ್ತಾ, ನೀನು ಯಾವಾಗ ನೀನು ಪ್ರಾರ್ಥಿಸ್ತೀಯೋ ಆವಾಗ ನಾನು ಇಳಿದು ಬಂದು ನಿನ್ನ ಜೀವಿತನ ರೂಪಿಸ್ತೀನಿ, ನಿನ್ನ ಜೀವಿತನ ಅದ್ಭುತ ಮಾಡ್ತೀನಿ, ನಿನ್ನ ಜೀವಿತನೇ ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇರೋದು. ಯಾಬೇಜಿನ ಚರಿತ್ರೆ ನೋಡ್ಬೇಕಂದ್ರೆ 3 ಪಾಯಿಂಟು. ನಂಗೆ ತುಂಬ ಸಂತೋಷ ಆಯ್ತು ಈ 3 ಪಾಯಿಂಟು. ಅವನು ಏನು ಮಾಡ್ದ, ನನ್ನ ಶ್ರೇಷ್ಠವಾಗಿ ನನ್ನನ್ನು ಆಶೀರ್ವಾದ ಮಾಡು, ನನ್ನ ಪ್ರಾಂತನ ವಿಸ್ತಾರ ಮಾಡು. 3ನೇ ಪಾಯಿಂಟು, ದೇವರೇ ನಿನ್ನ ಕರ, ನಾನು ಎಲ್ಲಿ ಹೋಗ್ತೀನೋ ನಿನ್ನ ಕರ ನನ್ನ ಮೇಲೆ ಇರಬೇಕು. ಆಮೇನ್. ಹಾಲೆಲೂಯ. ಒಂದು ತಂದೆ ಮಗುವಿನ ಕೈ ಇಟ್ಟರೆ ತನ್ನ ತಂದೆ ಮಗುನ ಎಲ್ಲೂ ಬಿಡಲ್ಲ. ಅದೇ ತಂದೆ ಮಗು ಬಂದು ತಂದೆ ಕೈ ಹಿಡಿದಾಗ ಮಗುಗೆ ಏನಾದರೂ ಆಸೆ ಆಯಿತು, ಚಾಕ್ಲೇಟ್ ತಿನ್ನೋದು ಆಸೆ ಆಯಿತು, ಐಸ್ ಕ್ರೀಮ್ ತಿನ್ನೋದು ಆಸೆ ಆಯಿತು, ಅಥವಾ ಏನಾದರೂ ಒಂದು ಆಟ ಸಾಮಾನು ನೋಡ್ತಂದ್ರೆ ಮಗು ಏನು ಮಾಡುತ್ತೆ, ತಂದೆ ಕೈ ಬಿಟ್ಬಿಟ್ಟು ಅದು ಆಟ ಸಾಮಾನು ಹತ್ರ ಓಡೋಗುತ್ತೆ, ಚಾಕ್ಲೇಟ್ ಹತ್ರ ಓಡೋಗುತ್ತೆ, ತಿಂಡಿ ಹತ್ರ ಓಡೋಗುತ್ತೆ. ಆದರೆ ತಂದೆ ಕೈ ಹಿಡಿದಾಗ ಯಾರು ಹಾಲೆಲೂಯ ಸ್ತೋತ್ರ ಬೇರ್ಪಡಿಸೋಕ್ಕಾಗಲ್ಲ, ಯಾರನ್ನೂ ಬೇರ್ಪಡಿಸೋಕ್ಕಾಗಲ್ಲ. ಹಾಲೆಲೂಯ ಸ್ತೋತ್ರ. ಅವನು ಅದನ್ನೇ ದೇವ್ರನ್ನ ಕೇಳಿದ್ದು, ದೇವರೇ ನಿನ್ನ ಕರ ನನ್ನ ಮೇಲೆ ಇರಲಿ ಅಂತ. ಯಾಕಂದರೆ ಶ್ರೀಮಂತರಾದಾಗ ಅನೇಕ ವೈರಿಗಳು ನಮಗೆ ಬರುತ್ತೆ. ಅನೇಕರು ನಮ್ಮ ಮೇಲೆ ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾರೆ, ಕೋಪ ಬರ್ತಾರೆ. ಇವನು ಹೆಂಗೆ ಇಷ್ಟೊಂದು ಶ್ರೀಮಂತ ಆದ, ಇವನು ಹೆಂಗಾದ್ರೂ ಮಾಡಿ ಇವನ್ನ ಕೆಳಗೆ ಮಾಡಿಸ್ಬೇಕು, ಹೆಂಗನ ಮಾಡಿ ನೀವನ್ನ ಹಾಲೆಲೂಯ ಸ್ತೋತ್ರ ಮುಂದೆ ಬರಬಾರ್ದು ಅಂತ ಅನೇಕ ತಂತ್ರಗಳು ಮಾಡ್ತಾರೆ. ಶತ್ರುನ ಅನೇಕ ಪ್ಲಾನ್ಗಳು ಮಾಡ್ತಾರೆ. ಆದರೆ ಇವನು ಗೊತ್ತಿತ್ತು ಹಾಲೆಲೂಯ ಸ್ತೋತ್ರ, ನಾನು ಶ್ರೀಮಂತನೇನು ಆದರೆ ನನಗೆ ವೈರಿಗಳು ಜಾಸ್ತಿ ಆಗ್ತಾರೆ, ಶ್ರೀಮಂತರಾದರೆ ನನಗೆ ವೈರ ಜಾಸ್ತಿ ಆಗುತ್ತೆ. ಅನೇಕರು ಪ್ರಾರ್ಥನೆ ಮಾಡ್ತೀರಾ, ಹಾಲೆಲೂಯ ಸ್ತೋತ್ರ, ನನಗೆ ಮನೆ ಬೇಕು, ನನಗೆ ಕಾರ್ ಬೇಕು, ನನಗೆ ಇದು ಬೇಕು ಅಂತ. ಅದು ದೇವರ ಆಶೀರ್ವಾದ ಮಾಡಿದಾಗ ನಾವು ಏನು ಮಾಡ್ತೀರಿ, ಅದನ್ನು ಅನುಭವಿಸೋಕ್ಕಾಗಲ್ಲ. ಹಾಲೆಲೂಯ. ಅನುಭವಿಸೋಕ್ಕಾಗಲ್ಲ. ಯಾಕೆ? ಏನೋ ಒಂದು ಕಾಯಿಲೆ ಬರುತ್ತೆ, ಏನೋ ಒಂದು ಹೋರಾಟ ಬರುತ್ತೆ, ಸಮಾಧಾನ ಇರಲ್ಲ ಮನೆಯಲ್ಲಿ, ಏನೋ ಒಂದು ಇದಿರುತ್ತೆ, ಏನೋ ಒಂದು ಕಾರ್ಯ ಇರುತ್ತೆ. ಇವನು ಯಾಬೇಜಿನಿಗೆ ಎಲ್ಲ ಗೊತ್ತಿತ್ತು. ಹಾಲೆಲೂಯ ಸ್ತೋತ್ರ. ಇವನು ಒಂದೇ ಅಂತ ಪ್ರಾರ್ಥನೆ ಮಾಡಿದ, ದೇವರೇ ನಾನು ಎಲ್ಲಿ ಹೋಗ್ತಾರೋ ನಿನ್ನ ಕೈ ನನ್ನ ಮೇಲೆ ಇರಲಿ ಅಂತ. ಹಾಲೆಲೂಯ ಸ್ತೋತ್ರ. ಇವತ್ತು ಆ ಥರ ಪ್ರಾರ್ಥನೆ ನೀವು ಮಾಡಿದ್ರೆ ಖಂಡಿತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಒಂದು ಪಕ್ಷ ನೀವು ಕೆಳಗೆ ಕುಗ್ಗಿ ಹೋಗಿರ್ಬೋದು, ನಾನು ಮೇಲೆ ಎತ್ತೋಳಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು, ನನ್ನ ಜೀವಿತ ಇಷ್ಟೇ ಆಯಿತು ಅನ್ಕೊಂತ ತಿಳ್ಕೊಂಡಿರ್ಬೋದು. ನಾವು ಲೇವಿನನ್ನು ನೋಡಿದ್ರಿ, ಅವನು ಶಪಿಸಲ್ಪಟ್ಟವನು. ಜಾಬೇಜನು ಏನಾಗಿದ್ದ, ಅವನು ಶಪಿಸಲ್ಪಟ್ಟವನೇ. ಆದರೆ ಇಬ್ಬರು ದೇವರ ಆಶೀರ್ವಾದ ಮಾಡಿದ್ರು. ನಿಮ್ಮ ಜೀವಿತನ ದೇವರ ಆಶೀರ್ವಾದ ಮಾಡ್ದಂಗೆ ಇರ್ತಾರಾ? ನಿಮ್ಮ ಕುಟುಂಬದ ದೇವರ ಆಶೀರ್ವಾದ ಮಾಡ್ದಂಗೆ ಇರ್ತಾರಾ? ಇಲ್ಲ, ಖಂಡಿತ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಹಾಲೆಲೂಯ ಸ್ತೋತ್ರ. ಈ ವಾಕ್ಯ ಹಾಲೆಲೂಯ ಸ್ತೋತ್ರ ಏನು ತೋರಿಸುತ್ತಂದ್ರೆ, ನೀವು ಎಷ್ಟೇ ಶಪಿಸಲ್ಪಟ್ಟವರಾಗಿರಲಿ, ದೇವರ ಶಬ್ದಕ್ಕೆ ದೇವರಿಗಾಗಿ ನೀವು ಎದ್ದು ಓಡಿ ಬಂದಾಗ ದೇವರು ನಿಮ್ಮ ಜೀವಿತನ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ದೇವರು ನಿಮ್ಮನ್ನ ಹಾಲೆಲೂಯ ಸ್ತೋತ್ರ ಯಾರಿಗೂ ಇಲ್ದ ಅಂತ ಒಂದು ಹಾಲೆಲೂಯ ಸ್ತೋತ್ರ ಘನವಂತನಾಗಿ ದೇವರು ಮಾಡ್ಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ಏನದು ಹಾಲೆಲೂಯ ಸ್ತೋತ್ರ ಯಾರಿಗೂ ಬೇಕಾಗಿಲ್ದವನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಎಷ್ಟೇ ಚರಿತ್ರೆ ನೋಡಿ, ಯೋಸೆಫಿನ ಚರಿತ್ರೆ ನೋಡಿ, ದಾವಿನ ಚರಿತ್ರೆ ನೋಡಿ, ಅನೇಕರ ಚರಿತ್ರೆ ನೋಡ್ರಿ. ಹಾಲೆಲೂಯ ಸ್ತೋತ್ರ. ಅಬ್ರಾಮನ್ ಚರಿತ್ರೆ ನೋಡಿ, ಯಾವ ಚರಿತ್ರೆ ಬೇಕಾದ ತೆಗೆದು ನೋಡ್ರಿ. ಅವರು ಏನಾಗಿರ್ತಾರೆ, ಏನು ಇಲ್ದಾಗಿ ಬಂದಿರ್ತಾರೆ. ಆದರೆ ದೇವರು ಅವನ್ನ ಹಾಲೆಲೂಯ ಸ್ತೋತ್ರ ಎಷ್ಟೆಷ್ಟು ಆಶೀರ್ವಾದ ಮಾಡಿರ್ತಾರೆ. ಅವ್ರ ಹಾಲೆಲೂಯ ಸ್ತೋತ್ರ ಆರಂಭ ಅಲ್ಪವಾಗಿರುತ್ತೆ, ಅದು ಅಂತ್ಯವು ಏನಾಗಿರುತ್ತೆ, ಸಂಪೂರ್ಣವಾಗಿರುತ್ತೆ. ಅಂತ್ಯವು ಸಂಪೂರ್ಣವಾಗಿರುತ್ತೆ. ಹಾಲೆಲೂಯ ಸ್ತೋತ್ರ. ಕಣ್ಣುಗಳ ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ.
ಒಂದು ಪಕ್ಷ ನೀವು ಕುಗ್ಗೋಗಿರ್ತೀರ, ಒಂದು ಪಕ್ಷ ನೀನು ಹಾಲೆಲ್ಲ ನನ್ನ ಕೂಗೋನು ಕೇಳೋರು ಯಾರೂ ಇಲ್ಲ ಅಂತ ಅಳ್ತಾ ಇದ್ದೀರಾ, ನನ್ನ ಚರಿತ್ರೆ ಮುಗ್ದೋಯ್ತು ಅಂತ ಅಳ್ತಾ ಇದ್ದೀರಾ, ನನ್ನ ಕುಟುಂಬ ಏನಪ್ಪ ಮುಂದೆ ಹೋಗೋದು, ನನ್ನ ಕುಟುಂಬ ಸಾಲದಲ್ಲಿ ಬಿದ್ದೋಗಿದೆ, ನನ್ನನ್ನು ಯಾರು ನೋಡೋರು, ನನ್ನನ್ನು ಕೂಗನ್ನು ಕೇಳೋರು ಯಾರು ಅಂತ ನೀವು ಹಾಲೆಲ್ಲಿಸಿದ್ರೆ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ಹಾಲೆಲ್ಲಿಸಿದ್ರೆ ಇಸ್ರಾಯೇಲಿನ ಅರಸನಾದ ದೇವರ ನಾನು ತೂಗರಿಸೋದಿಲ್ಲ, ನಿದ್ರೆ ಮಾಡಲ್ಲ. ಹಾಲೆಲ್ಲಿಸಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಾನಾಗಿದ್ದೀನಿ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಾನಾಗಿದ್ದೀನಿ. ಹಾಲೆಲ್ಲೂಯ ಸ್ತೋತ್ರ. ಜಾಬೇಜಿನ ಚರಿತ್ರೆ ಬದಲಾಯಿಸೋದ ದೇವರು ನಮ್ಮ ಇಸ್ರಾಯೇಲಾದ ದೇವರಾಗಿದ್ದಾರೆ. ಲೇವಿನ ಚರಿತ್ರವಾಗಿ ಬದಲಾಯಿಸೋದು ಯಾರಾಗಿದ್ದಾರೆ? ನಮ್ಮ ದೇವರಾಗಿದ್ದಾರೆ. ಅದೇ ಥರ ಇವತ್ತು ನಿಮ್ಮ ಚರಿತ್ರನ, ನಿಮ್ಮ ಕುಟುಂಬನ, ನಿಮ್ಮ ಭವಿಷ್ಯನ, ನಿಮ್ಮ ಮಕ್ಕಳನ್ನ ಎಲ್ಲವನ್ನು ದೇವರ ಬದಲಾಯಿಸೋಕ್ಕೆ ಹಾಲೆಲ್ಲಿಸೋದ್ರ ದೇವರಿಂದ ಸಾಧ್ಯವಾಗಿದೆ. ದೇವರೇ, ನೀನು ಕೊಟ್ಟಿದ್ದ ವಾಕ್ಯನ ಹಾಲೆಲ್ಲಿಸೋದ್ರನಪ್ಪ ಮುಟ್ಟಿ ಅನೇಕ ಜನನ ಮುಟ್ಟಿ ಅವ್ರನ್ನ ಸ್ವಸ್ಥತೆ ಆಗಲಿ, ಅವ್ರಿಗೊಂದು ಬಿಡುಗಡೆ ಆಗಲಿ. ಹೌದು ಕರ್ತನೆ, ಅವ್ರಿಗೆ ಹಾಲೆಲ್ಲ ಶಪಿಸಲ್ಪಟ್ಟವರಿಂದ ಆಶೀರ್ವಾದವಾಗಿ ನೀನು ಮಾರ್ಪಡಿಸಿದಗಾಗಿ ಸ್ತೋತ್ರ ಮಾಡ್ತೀನಿ. ಬಿಡುಗಡೆ ಕೊಟ್ಟು ನಡೆಸಿದಗಾಗಿ ಸ್ತೋತ್ರ, ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಂತಂದೆ.